ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಪರಗೋಡು ಗ್ರಾಮದ ರೈತ ಹಗಲು ರಾತ್ರಿ ಎನ್ನದೆ ಸುಮಾರು 4 ತಿಂಗಳ ಕಾಲ ಕಷ್ಟಪಟ್ಟು ಮಗುವಿನಂತೆ ಆರೈಕೆ ಮಾಡಿ ಬೆಳೆದ ಮೆಕ್ಕೆಜೋಳ ಹಸನು ಮಾಡಲು ಬಂಡೆ ಮೇಲೆ ಬಣವೆ ಮಾಡಿದ್ದು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 70 ಕ್ವಿಂಟಾಲ್ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮದ ಜಮೀನಿನಲ್ಲಿ ನಡೆದಿದೆ. ಮೆಕ್ಕೆಜೋಳ ಬಣವೆಗೆ ಆಕಸ್ಮಿಕ ಬೆಂಕಿ ಅವಘಡ ನಡೆದಿದ್ದು ಸುಮಾರು 4 ತಿಂಗಳ ಕಾಲ ಮಗುವಿನಂತೆ ಆರೈಕೆ ಮಾಡಿದ ಬೆಳೆ ಈಗ ಬೆಂಕಿ ಪಾಲಾಗಿದ್ದು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ರೈತ ಕಂಗಾಲಾಗಿದ್ದಾರೆ. ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಮೆಕ್ಕೆಜೋಳದ ರಾಶಿ ಬೆಂಕಿಗೆ ಆಹುತಿಯಾಗಿದ್ದು ಅಕ್ಕಪಕ್ಕದವರು ಬೆಂಕಿ ನಿಂದಿಸಲು ಹರಸಾಹಸ ಪಟ್ಟರೂ ಸಹ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ರೈತ ಗಂಗಾಧರ್ ಮಾತನಾಡಿ, ನಾನು ಸಾಲ ಸೂಲ ಮಾಡಿ ಮೆಕ್ಕೆಜೋಳ ಬೆಳೆ ಹಾಕಿದ್ದೆ. ಈಗ ಎಲ್ಲಾ ಸುಟ್ಟು ಕರಕಲಾಗಿದೆ. ಇನ್ನೇನು 3-4 ದಿನಗಳಲ್ಲಿ ಹಸನು ಮಾಡಿ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಬೇಕು ಅನ್ಕೊಂಡಿದ್ದೆ. ಆದರೆ ಈ ದುರಂತದಿಂದ ದಿಕ್ಕು ತೋಚದಂತಾಗಿದೆ. ಸುಮಾರು 2 ಲಕ್ಷ ರೂಪಾಯಿ ನಷ್ಟವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹಾಗಾಗಿ ಸರ್ಕಾರದಿಂದ ಪರಿಹಾರ ಕೊಡಿಸುವಂತೆ ಅನ್ನದಾತ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಸರ್ವೆ ನಂಬರ್ 24ರಲ್ಲಿ 2 ಎಕರೆ ಜಮೀನಲ್ಲಿ ಜೋಳ ಹಾಕಿದ್ವಿ. ಜೋಳ ಹಾಕಿಲ್ಲಿ ಎಲ್ಲ ಬೆಳೆ ಆದಿ ಲಾಟ್ಗೆ ಹಾಕಿರೋ ಕಡೆ ಆಕಸ್ಮಿಕವಾಗಿ ಬೆಂಕಿ ತಗಲಿ 70 ಕ್ವಿಂಟಾಲು ಎಲ್ಲ ಸುಟ್ಟು ಆಗಿದೆ. ಏನೋ ಇದರಿಂದ 1.5 2 ಲಕ್ಷ ಲಾಸ್ ಆಗಿದೆ. ಎಲ್ಲ ನಾವು ನಮ್ಮ ಮಿಸ್ಸಸ್ಸು ಎಲ್ಲ ಕಷ್ಟಪಟ್ಟು ದುಡಿದಿದ್ದೀವಿ 4 ತಿಂಗಳಿಂದ. ಏನು ಇನ್ನೇನು ಕೈಗೆ ಬಂದಿರೋದು ಬಾಯಿಗೆ ಬಂದಂಗೆ ಆಗಿದೆ. 1-2 ಲಕ್ಷ ಅವ್ರಿಗೂ ಲಾಸ್ ಆಗಿದೆ. ಏನೋ ಸರ್ಕಾರ ಕಡೆಯಿಂದ ಆರ್ಥಿಕ ನೆರವು ಕೊಟ್ಟರೆ ಈಗ ಹೌದು ಸರ್, 2 ಏನೋ ಆರ್ಥಿಕ ನೆರವು ಏನೋ ಸಹಾಯ ಮಾಡಿ ಬೇರೆ ಏನು ಕೆಲಸ ಬರುತ್ತೆ ಸರ್. ಇವತ್ತಿಂದೆಲ್ಲ ಸುಮಾರು ನನಗೆ ಬುದ್ಧಿ ಬಂದಾಗಿಂದನೂ ನಾವು ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ. ಈಗ ಈ ರೀತಿ ಬೆಂಕು ಸರ್, ಕೈಗೆ ಬಂದಿರೋದು ಬಾಯಿಗೆ ಬಂದಂಗೆ ಆಗಿಬಿಟ್ಟಿದೆ. ಎಲ್ಲ ಇನ್ನೇನು ದುಡ್ಡು ಕೈಗೆ ಬರುತ್ತೆ, ಸಾಲ ಗೀಲ ಎಲ್ಲ ಮಾಡ್ಕೊಂಡು ಕೈಗಳೆಲ್ಲ ಆಗಿದೆ. ಏನೋ ಇದರಲ್ಲೇ ಒಂದು ಜೋಳದಲ್ಲೇ ಏನೋ ನಮಗೆ ಬೇರೆ ಬೆಳೆಗಳಲ್ಲೆಲ್ಲ ಲಾಸ್ ಆಯಿತು. ಇದು 100% ನಮ್ಮ ಕೈಗೆ ಸಿಗುವಂಥ ಬೆಳೆ ನಾಶ ಆಗೋಗಿದೆ. ಸ್ವಲ್ಪ ಬೇರೆ ಕಂಗಾಲ. ಅದು ಬಿಟ್ಟರೆ ಬೇರೆ ಏನೂ ಬರೋಲ್ಲ ಸರ್. ನಮಗೆ ವ್ಯವಸಾಯನ ಜೀವನ ಆದರೆ ಅದೇ ಸರ್. ಬೇರೆ ಬೆಳೆಗಳೆಲ್ಲ ಲಾಸ್ ಆಗಿದೆ. ಈ ಮೆಕ್ಕೆಜೋಳದಲ್ಲೇ ನಮಗೆ ಏನೋ ಇಷ್ಟು ಸಿಕ್ಕಿದೆ. 3 ದಿನದಲ್ಲಿ ರೆಡಿಯಾಗಿ ಇನ್ನೇನು ದುಡ್ಡು ಬರೋಂಥ ಟೈಮಲ್ಲಿ ಈ ಥರ ಆಗೋಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಕಸ್ಮಿಕ ಬೆಂಕಿ ಅವಘಡಕ್ಕೆ ಸಂಬಂಧಿಸಿದಂತೆ ವರದಿ ಸಿದ್ಧಪಡಿಸಿ ಶೀಘ್ರ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಪ್ರಶಾಂತ್, ಕಾರ್ಯದರ್ಶಿ ಮಂಜುನಾಥ್, ಪರಗೋಡು ಗ್ರಾಮ ಪಂಚಾಯಿತಿ ಗೆಂಗಿರೆಡ್ಡಿ, ಗೋವಿಂದ ರೆಡ್ಡಿ, ರೈತ ಗಂಗಾಧರ್, ಶ್ವೇತಾ ಸಿ, ಪರಗೋಡು ವೆಂಕಟೇಶ್, ವಿಎಸ್ಎನ್ಎನ್ ನಿರ್ದೇಶಕ ನರೇಶ್ ರಾಯಲ್, ಪಿಎನ್ ವೆಂಕಟೇಶ್, ಅಶೋಕ್ ಇದ್ದರು. ಸುಬ್ಬು, ಭಾಗ್ಯನಗರ.